ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೆಶಾಯ 40:31 ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು. ಪ್ರಿಯರೇ, ಪಕ್ಷಿಗಳಲ್ಲಿ ಬೇರೆ ಯಾವ ಪಕ್ಷಿಗೂ ಇಲ್ಲದ ಒಂದು ವಿಶೇಷ ಗುಣ ಹದ್ದಿಗಿದೆ. ಅದಕ್ಕೆ ವಯಸ್ಸಾಗಿ ಅದರ ರೆಕ್ಕೆಗಳ ಪುಕ್ಕಗಳು ಹಳೇದಾದಾಗ ಅದು ಏಕಾಂತವಾಗಿ ಹಾರಿ ಹೋಗಿ ಅದಕ್ಕೆ ಅನುಕೂಲಕರವಾದ ಒಂದು ಬಂಡೆಯ ಸಂದಿನಲ್ಲಿ ಕುಳಿತುಕೊಳ್ಳುತ್ತದೆ. ನಂತರ ತನ್ನ ಕೊಕ್ಕಿನಿಂದ ಪ್ರತಿಯೊಂದು ಪುಕ್ಕಗಳನ್ನು ಕಿತ್ತು ಹಾಕಿ ಕೊನೆಗೆ ಸಂಪೂರ್ಣವಾಗಿ ಬೋಳಾಗಿ ಕುಳಿತುಕೊಳ್ಳುತ್ತದೆ. ಹಲವು ದಿನಗಳು ಏನನ್ನು ತಿನ್ನದೆ ಏನನ್ನು ಕುಡಿಯದೆ ಇರುವುದರಿಂದ ಅದರ ಶರೀರದ ಬಲವೆಲ್ಲ ಕುಗ್ಗಿ ಹೋಗುತ್ತದೆ. ಆಮೇಲೆ ಕೆಲವು ದಿನಗಳ ನಂತರ ಆ ಹದ್ದಿಗೆ ಹೊಸ ಪುಕ್ಕಗಳು ಬೆಳೆಯಲು ಪ್ರಾರಂಭಿಸುತ್ತದೆ. ಆಗ ಅದು ಹೊಸ ಯೌವನ ಮತ್ತು ಹೊಸ ಬಲದೊಂದಿಗೆ ರೆಕ್ಕೆಗಳನ್ನು ಬಡಿದು ಅದ್ಭುತವಾಗಿ ಹಾರಿ ಹೋಗುತ್ತದೆ. ಹೀಗೆ ಹದ್ದು ತನ್ನ ಜೀವಿತ ಕಾಲವೆಲ್ಲ ತನ್ನ ಯೌವನವನ್ನು ನವೀಕರಿಸಿಕೊಳ್ಳುತ್ತಲೇ ಇರುತ್ತದೆ. ಅದೇ ರೀತಿ ನಾವು ಕರ್ತನಿಗೆ ಎದುರು ನೋಡುವಾಗ ನಮ್ಮ ಆತ್ಮವು ಮತ್ತು ಆತ್ಮಿಕ ಜೀವಿತವು ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತದೆ. ಆಂತರ್ಯ ಮನುಷ್ಯನು ದೇವರ ಹೋಲಿಕೆಯಲ್ಲಿ ಬದಲಾಗುತ್ತಾ ಬರುತ್ತಾನೆ. ಆದ್ದರಿಂದ ಸತ್ಯವೇದವು ಹೇಳುತ್ತದೆ, ಅವರು ಬಲದಿಂದ ಬಲವನ್ನು ಪಡೆದು ಚೀಯೋನಿನಲ್ಲಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವರು ಎಂಬುದಾಗಿ. ನೀವು ಬಲದ ಮೇಲೆ ಬಲವನ್ನು ಹೊಂದಲು ಕರ್ತನ ಸನ್ನಿಧಿಯಲ್ಲಿ ಕಾಯುತ್ತಿರುವಾಗ ನಿಮ್ಮ ಆತ್ಮಿಕ ಬಲವು ಹೊಸದಾಗುತ್ತದೆ. ಹದ್ದು ಹೊಸ ಬಲದೊಂದಿಗೆ ತನ್ನ ರೆಕ್ಕೆಗಳನ್ನು ಬಡಿದು ಮೇಲೆ ಏರುವಾಗ ಅದು ಬಿರುಗಾಳಿ, ಬೆಟ್ಟಗಳು ಅಥವಾ ಕಣಿವೆಗಳ ಬಗ್ಗೆ ಚಿಂತಿಸುವುದಿಲ್ಲ. ಅದು ಎತ್ತರವಾದ ಸ್ಥಳಗಳಲ್ಲಿ ಶ್ರೇಷ್ಠವಾಗಿ ಅದ್ಭುತವಾಗಿ ಹಾರುತ್ತದೆ. ಪೌಲನು ನಮಗಾಗಿ ಪ್ರಾರ್ಥಿಸುವಾಗ ನಿಮ್ಮ ಆಂತರಿಕ ಮನುಷ್ಯನಲ್ಲಿ ಆತನ ಆತ್ಮದಿಂದ ಬಲವಾಗಿ ಬಲಗೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳುವವನಾಗಿದ್ದಾನೆ. ನೀವು ಸಮಯವನ್ನು ಮೀಸಲಿಟ್ಟು ಕರ್ತನ ಸನ್ನಿಧಿಯಲ್ಲಿ ಕಾಯುತ್ತಿರುವಾಗ ನಿಮ್ಮ ಜೀವನವು, ನಿಮ್ಮ ಸೇವೆಯು ಪ್ರಕಾಶಿಸಲು ಪ್ರಾರಂಭಿಸುತ್ತದೆ. ಅವರು ಆತನ ಕಡೆಗೆ ನೋಡಿ ಪ್ರಕಾಶಮಾನವಾದರು, ಅವರ ಮುಖಗಳು ಎಂದಿಗೂ ಲಜ್ಜೆಗೆಡಲಿಲ್ಲ ಎಂಬ ವಾಕ್ಯದ ಪ್ರಕಾರ ನೀವು ಯಾವ ವಿಷಯದಲ್ಲಿಯೂ ಸೋತು ನಾಚಿಕೆ ಪಡುವುದೇ ಇಲ್ಲ. ಕರ್ತನನ್ನು ನಿರೀಕ್ಷಿಸಿಕೊಂಡಿರುವಾಗ ಆತನು ತನ್ನ ಬಲವನ್ನು ಕೊಡುವವನಾಗಿದ್ದಾನೆ. ಹಾಗಾಗಿ ಆತನನ್ನೇ ದೃಷ್ಟಿಸಿ ನೋಡುವಾಗ ನಮ್ಮ ಮುಖಗಳು ಯಾವ ಕಾರಣಕ್ಕೂ ಲಜ್ಜೆಗೆಟ್ಟು ಹೋಗುವುದಿಲ್ಲ. ಎಲ್ಲ ಕಾರ್ಯಗಳಲ್ಲಿ ನಾವು ಆತನನ್ನು ನಿರೀಕ್ಷಿಸಬೇಕು, ಆತನನ್ನು ಅವಲಂಬಿಸಿ ಆತನ ಜೊತೆಯಲ್ಲೇ ನಡೆಯಬೇಕು. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.